ಕೊಪ್ಪಳದಲ್ಲಿ ಸ್ಟೀಲ್ ಫ್ಯಾಕ್ಟರಿ ಸ್ಥಾಪನೆಗೆ ರಾಜ್ಯ ಸರ್ಕಾರ ಅವಕಾಶ ಕೊಟ್ಟಿರುವಂತಹ ವಿಚಾರ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಕಾರಣವಾಗಿದೆ. ಕೊಪ್ಪಳದ ಬಳಿ ಈ ಸ್ಟೀಲ್ ಕಾರ್ಖಾನೆಗೆ ಸ್ಥಳೀಯರಿಂದ ವ್ಯಾಪಕವಾಗಿ ವಿರೋಧ ವ್ಯಕ್ತವಾಗ್ತಾ ಇದೆ. ಕೊಪ್ಪಳ ತಾಲೂಕು ಬಂದ್ ಹೋರಾಟಕ್ಕೆ ಗವಿಸಿದ್ದೇಶ್ವರ ಶ್ರೀಗಳು ಕೂಡ ಸಾಥ್ ಕೊಟ್ಟಿದ್ದಾರೆ. ಬಹಿರಂಗ ಸಭೆಯಲ್ಲಿ ಗವಿಮಠದ ಶ್ರೀಗಳು ಕಣ್ಣೀರನ್ನ ಇಟ್ಟಿದ್ದಾರೆ. ಎಂಎಸ್ಪಿಎಲ್ ಕಾರ್ಖಾನೆಯಿಂದ ಕೊಪ್ಪಳ ಸುತ್ತ ಪರಿಸರ ಹಾನಿಯಾಗುತ್ತೆ, ಈ ಫ್ಯಾಕ್ಟರಿ ಬೇಡ ಅಂಥೇಳಿ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಕಣ್ಣೀರು ಹಾಕಿದ್ದಾರೆ. ಕೊಪ್ಪಳ ತಾಲೂಕು ಕ್ರೀಡಾಂಗಣದಲ್ಲಿ ನಡೀತಾ ಇರುವಂತಹ ಪ್ರೊಟೆಸ್ಟ್ ಇದು. ಶಾಸಕರಾದ ಹಿಟ್ನಾಳ್, ಜನಾರ್ದನ್ ರೆಡ್ಡಿ, ಎಂಎಲ್ಸಿ ಹೇಮಲತಾ ನಾಯಕ್ ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಕಾರ್ಖಾನೆಯ ವಿರುದ್ಧ 10,000ಕ್ಕೂ ಹೆಚ್ಚು ಜನರಿಂದ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಗವಿಮಠದ ಶ್ರೀಗಳು ಕೂಡ ಸಾವಿರಾರು ಸಂಖ್ಯೆಯ ಜನರು ಸ್ಥಳೀಯರು ನಡೆಸ್ತಾ ಇರುವಂತಹ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಇವರ ಹಕ್ಕೊತ್ತಾಯ ಇರುವಂತಹದ್ದು ಸ್ಟೀಲ್ ಫ್ಯಾಕ್ಟರಿಯ ಸ್ಥಾಪನೆ ಆಗೋದು ಬೇಡ, ಸ್ಥಾಪನೆ ಆದರೆ ಅದರಿಂದ ಸುತ್ತಮುತ್ತಲಿನ ಪರಿಸರದ ಮೇಲೆ ಪರಿಣಾಮವನ್ನು ಬೀರುತ್ತೆ ಅನ್ನುವಂಥದ್ದು. ಹಾಗಾಗಿಯೇ ಈ ಯೋಜನೆಯನ್ನು ಸ್ಥಗಿತಗೊಳಿಸಬೇಕು, ಈ ಫ್ಯಾಕ್ಟರಿ ಸ್ಥಾಪನೆಗೆ ಸರ್ಕಾರ ಅವಕಾಶವನ್ನು ಕೊಡಬಾರ್ದು ಅಂಥೇಳಿ ಪಟ್ಟು ಹಿಡಿದು ಸಾವಿರ ಸಂಖ್ಯೆಯಲ್ಲಿ ಜನ ಒಂದೆಡೆ ಸೇರಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಈ ಹೋರಾಟಕ್ಕೆ ಶ್ರೀಗಳು ಕೂಡ ಕೈ ಜೋಡಿಸಿರುವಂತಹದ್ದು, ಸ್ಥಳೀಯ ಜನಪ್ರತಿನಿಧಿಗಳು ಕೂಡ ಸಾಥನ್ನು ಕೊಡ್ತಾ ಇದ್ದಾರೆ. ಎಲ್ಲರ ಆಗ್ರಹ ಇರುವಂತಹದ್ದು ಒಂದೇ, ಸ್ಟೀಲ್ ಫ್ಯಾಕ್ಟರಿ ಇಲ್ಲಿ ಸ್ಥಾಪನೆ ಆಗೋದು ಬೇಡ ಅಂಥೇಳಿ. ಇವತ್ತು ವಿವಿಧ ಪರ ಸಂಘಟನೆಗಳು ಕೊಪ್ಪಳ ತಾಲೂಕಿನ ಬಂದ್ ಮಾಡಲಿಕ್ಕೂ ಕೂಡ ಕರೆಯನ್ನು ಕೊಡಲಾಗಿತ್ತು. ಆ ಬಂದ್ ಸಕ್ಸಸ್ ಕೂಡ ಆಗಿರುವಂಥದ್ದು. ಕ್ರೀಡಾಂಗಣದಲ್ಲಿ 10,000ಕ್ಕೂ ಹೆಚ್ಚು ಸ್ಥಳೀಯ ಜನ ಸೇರಿ ದೊಡ್ಡ ಮಟ್ಟದ ಶಕ್ತಿ ಪ್ರದರ್ಶನಕ್ಕೂ ಕೂಡ ಮುಂದಾಗಿದ್ದಾರೆ. ಯಾವುದೇ ಕಾರಣಕ್ಕೂ ಸ್ಟೀಲ್ ಫ್ಯಾಕ್ಟರಿ ಇಲ್ಲಿ ಸ್ಥಾಪನೆ ಆಗೋದು ಬೇಡ ಅಂಥೇಳಿ ಈ ಮೂಲಕ ತಮ್ಮ ಪಟ್ಟನ್ನು ಮುಂದುವರೆಸಿದ್ದಾರೆ. ಹಲವು ದಿನಗಳಿಂದಲೂ ಕೂಡ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡು ಬರ್ತಾ ಇದ್ರು. ಇವತ್ತು ಆ ಮನವಿಗೂ ಕೂಡ ಸರ್ಕಾರ ಕ್ಯಾರೆ ಎಂದೇ ಇದ್ದಂತಹ ಸಂದರ್ಭದಲ್ಲಿ ಹೋರಾಟಕ್ಕೆ ಇಳಿದಿದ್ದಾರೆ.